ಇರಾನ್ಗೆ ಜಲ ದಿಗ್ಬಂಧನ ಹಾಕಿದೆ ಅಮೆರಿಕದ ಯುದ್ಧ ನೌಕೆಗಳು ಇರಾನ್ನ ಗಡಿಯಲ್ಲಿದ್ದಾವೆ. ಈ ಕುರಿತಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ವಿಶ್ವದ ಅತಿದೊಡ್ಡ ತೈಲ ಸಾಗಣೆ ಮಾರ್ಗವಾದ ಹರ್ಮುಜ್ ಜಲಸಂಧಿಯಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಿದೆ. ಅಮೆರಿಕದ ನೌಕಾ ದಿಗ್ಬಂಧನವನ್ನ ಮೀರಿ ಬರುವ ಯಾವುದೇ ಇರಾನಿನ ಹಡಗುಗಳನ್ನು ತಕ್ಷಣವೇ ಧ್ವಂಸಗೊಳಿಸುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಎಚ್ಚರಿಕೆ ಈಗ ಜಾಗತಿಕ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ತಮ್ಮ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಇರಾನ್ ವಿರುದ್ಧ ಕಿಡಿಕಾರಿರುವ ಟ್ರಂಪ್ ಈಗಾಗಲೇ ಅಮೆರಿಕದ ದಾಳಿಗೆ ಇರಾನಿನ 158 ಹಡಗುಗಳು ನಾಶವಾಗಿದೆ ಎಂದು ಹೇಳಿದ್ದಾರೆ. ಹಡಗುಗಳಲ್ಲಿ ಯಾವುದಾದರೂ ನಮ್ಮ ದಿಗ್ಬಂಧನದ ಹತ್ತಿರ ಬಂದರೆ ಅವುಗಳನ್ನು ತಕ್ಷಣವೇ ನಾಶಪಡಿಸಲಾಗುತ್ತೆ ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಸಂಘರ್ಷವನ್ನು ತಡೆಯಲು ಪಾಕಿಸ್ತಾನದ ಆತಿಥ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಿಯೋಗಗಳ ನಡುವೆ ನಡೆದ ಸಂಧಾನ ಮಾತುಕತೆಗಳು ಸಂಪೂರ್ಣವಾಗಿ ಹಳಿತಪ್ಪಿವೆ. ಹಲವು ಗಂಟೆಗಳ ಕಾಲ ನಡೆದ ಸುದೀರ್ಘ ಚರ್ಚೆಗಳು ಯಾವುದೇ ತಾರ್ಕಿಕ ಅಂತ್ಯ ಕಾಣದೆ ಕುಸಿದು ಬಿದ್ದವು. ಇರಾನ್ ತನ್ನ ನಿಲುವಿನಿಂದ ಹಿಂದೆ ಸರಿಯದ ಕಾರಣ ಅಮೆರಿಕವು ತನ್ನ ಮುಂದಿನ ಕಠಿಣ ಹೆಜ್ಜೆಯನ್ನು ಇರಿಸಿದೆ. ಟ್ರಂಪ್ ಅವರ ಈ ಕಟು ಎಚ್ಚರಿಕೆಯ ಬೆನ್ನಲ್ಲೇ ಜಾಗತಿಕ ಇಂಧನ ಮಾರುಕಟ್ಟೆ ಅಕ್ಷರಶಃ ನಡುಗಿ ಹೋಗಿದೆ. ಸೋಮವಾರ ತೈಲ ಬೆಲೆಗಳು ಪ್ರತಿ ಬ್ಯಾರಲ್ಗೆ $100 ಗಡಿ ದಾಟಿದ್ವು. ಆರ್ಥಿಕ ಕುಸಿತದ ಭೀತಿ ಮೂಡಿಸಿದೆ. ನೈಮೆಕ್ಸ್ ಕಚ್ಚಾ ತೈಲ 8% ಏರಿಕೆ, ಬ್ರೆಂಟ್ ಕಚ್ಚಾ ತೈಲ 7% ಏರಿಕೆ ಕಂಡಿದ್ದು, ತಜ್ಞರ ಪ್ರಕಾರ ಬಿಕ್ಕಟ್ಟು ಮುಂದುವರೆದರೆ ಬೆಲೆ $132 ತಲುಪುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಇನ್ನು ಅಮೆರಿಕವು ಇರಾನ್ನ ದೊಡ್ಡ ನೌಕೆಗಳನ್ನು ನಾಶಪಡಿಸಿದ್ರು, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸ್ಕಾರ್ಫ್ ಬಳಿ ಇರುವ ಸಣ್ಣ ಮತ್ತು ವೇಗದ ದಾಳಿ ದೋಣಿಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ.